ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ತಾಲೂಕಾ ಶಾಖೆ ಹುನಗುಂದದ ದಿನಾಂಕ ಸೆಪ್ಟೆಂಬರ್ 1, 2024 ರಂದು ಮುಂಜಾನೆ 11 ಗಂಟೆಗೆ ಜರಗಲಿರುವ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆ ಹಾಗೂ ವೇದಿಕೆಯ ಅಭಿನಂದನಾ ಸಮಾರಂಭ ಹಾಗೂ 2023 ರಿಂದ 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯು ಹುನಗುಂದ ಪಟ್ಟಣದ ಗುರುಭವನದಲ್ಲಿ ಜರಗಲಿರುವ ನಿಮಿತ್ತ ದಿನಾಂಕ ಆಗಸ್ಟ್ 30, 2024 ರಂದು ಸಾಯಂಕಾಲ 6 ಗಂಟೆಗೆ ನೌಕರರ ಸಂಘದ ಸಭಾಂಗಣದಲ್ಲಿ ನೌಕರರ ಸಂಘದ ತಾಲೂಕಾಧ್ಯಕ್ಷರಾದ ಸಂಗಣ್ಣ ಹಂಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಇತರೆ ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ನೌಕರರ ಸಂಘದ ಅಧ್ಯಕ್ಷ ಸಂಗಣ್ಣ ಹಂಡಿ ಹಾಗೂ ಕಾರ್ಯದರ್ಶಿಗಳಾದ ಲಿಂಗರಾಜ ಗದ್ದನಕೇರಿಯರು ಮಾತನಾಡಿ, ಈ ಒಂದು ಸಮಾರಂಭವು ಶ್ರೀ ಗುರು ಮಹಾಂತ ಸ್ವಾಮಿಗಳು ಮತ್ತು ಶ್ರೀವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಉದ್ಘಾಟಕರಾಗಿ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಆಗಮಿಸಲಿದ್ದು ಹಾಗೂ ಉಪಸ್ಥಿತಿಯು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶೇಷಡಾಕ್ಷರಿಯರು ಸೇರಿದಂತೆ ಇತರೆ ತಾಲೂಕು ಜಿಲ್ಲೆಗಳಿಂದ ಅತಿಥಿಗಳು ಆಗಮಿಸಲಿರುವ ಬಗ್ಗೆ ಪ್ರಸ್ತಾಪ ಮಾಡುತ್ತಾ ಹುನಗುಂದ ತಾಲೂಕಿನ ಸಮಸ್ತ ಎಲ್ಲ ಇಲಾಖಾ ಸರ್ಕಾರಿ ನೌಕರರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಕರಾದ ಬಿಕೆಮುಲ್ಲಾ ಸಿಬಿಯುಪನಾಳರು ಸುದ್ದಿಗೋಷ್ಠಿ ವೇದಿಕೆ ಹಂಚಿಕೊಂಡಿದ್ದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಈ ಸಮಾರಂಭದಿನ್ನಿತರ ಪ್ರಕ್ರಿಯೆಗಳ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಹಾಗೂ ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಕರಾದ ವೇಚ್ಕರಡಿಯರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕೂಡ ಇದೇ ದಿನಾಂಕ 1/9/2024 ರವಿವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಹುನಗುಂದದ ಗುರುಭವನದ ಅಮರಾವತಿ ರಸ್ತೆ ಹುನಗುಂದದಲ್ಲಿರುವಂತಹ ಗುರುಭವನದಲ್ಲಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಮಾಧ್ಯಮದ ಮೂಲಕ ನಾವು ತಮ್ಮಲ್ಲಿ ನಮ್ಮ ಎಲ್ಲ ತಾಲೂಕಿನ ನೌಕರ ಬಾಂಧವರಲ್ಲಿ ಅಧಿಕಾರಿ ವೃಂದವರಲ್ಲಿ ಕೇಳ್ಕೊಳ್ಳೋದು ಏನಪ್ಪ, ವಿನಂತಿಸ್ಕೊಳ್ಳೋದು ಏನಪ್ಪ ಅಂದರೆ, ಅವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆ ಮತ್ತು ಅಭಿನಂದನಾ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರ್ಯಕರ್ತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಸಾಹೇಬರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ, ಹಾಗೆ ಜನಪ್ರಿಯ ಶಾಸಕರು ಮತಕ್ಷೇತ್ರ ಇವರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಉಪಸ್ಥಿತಿಯನ್ನು ನಮ್ಮ ರಾಜ್ಯದ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಶ್ರೀ CS ಷಡಕ್ಷರಿ ಸರ್ ಅವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ವೇದಿಕೆಯಲ್ಲಿ ಮಲ್ಲಿಕಾರ್ಜುನ್ ಭಂಡಾರಿ ಸರ್ ಅವರು, ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಬಾಗಲಕೋಟೆ, ಜಿಲ್ಲಾ ಘಟಕ ಬಾಗಲಕೋಟೆ ಇವರು ಕೂಡ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಪುರಸಭೆಯ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ತಾಲೂಕಿನ ದಂಡಾಧಿಕಾರಿಗಳು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹಾಗೆ DYSP ಸರ್ ಅವರು, ಮುಖ್ಯ ಅಧಿಕಾರಿಗಳು, ಹಾಗೆ ಮನೆ BO, ಇನ್ನಿತರ ಎಲ್ಲ ಹಿರಿಯ ಅಧಿಕಾರಿಗಳು, ಹಾಗೆ ನಮ್ಮ ರಾಜ್ಯದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯದರ್ಶಿಗಳು, ಜಿಲ್ಲಾ ಖಜಾಂಚಿಗಳು, ಗೌರವಾಧ್ಯಕ್ಷರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರು ಕೂಡ ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ನೌಕರರ ಹಾಗೂ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗ್ತೀರಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಒಂದು ವತಿಯಿಂದ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆ ಹಾಗೂ ಅಭಿನಂದನಾ ಸಮಾರಂಭ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 1/9/2024 ರವಿವಾರ ಬೆಳಗ್ಗೆ 11 ಗಂಟೆಗೆ ಗುರುಭವನ ಅಮರಾವತಿ ರಸ್ತೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಅವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಣಿಪುರ ಗುರು ಮಹಾಂತ ಸ್ವಾಮಿಗಳು ಚಿತ್ರಕ್ಕೆ ಸಂಪಾದನೆ ಮಾಡಿ ಇನ್ನೊಬ್ಬರ ಪೂಜ್ಯ ಶ್ರೀ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠ ದಿವ್ಯ ಸಾನ್ನಿಧ್ಯವನ್ನು ಆ ಕಾರ್ಯಕ್ರಮದ ನಿರ್ವಹಿಸಿದ್ದಾರೆ.
ಈ ಕಾರ್ಯಕ್ರಮ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಯುತ ವಿಜಯಾನಂದ ಎಸ್ ಕಾಶಪ್ಪನವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಉಡುಪಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಇವತ್ತಿನ ಉಪಸ್ಥಿತಿ ನಮ್ಮ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸದಸ್ಯರು ವಹಿಸಲಿದ್ದು, ಅದೇ ರೀತಿಯಾಗಿ ಎಲ್ಲ ಉಪಸ್ಥಿತಿಯನ್ನು ಇನ್ನೋರ್ವ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಿ ಬಳ್ಳಾರಿ ಅವರು ಭಾಗವಹಿಸಲಿದ್ದು, ಶ್ರೀಮತಿ ಭಾಗ್ಯಶ್ರೀ ಬಿ ರೆಡ್ಡಿ ಅವರು, ಅದೇ ರೀತಿಯಾಗಿ ಮಾನ್ಯ ಶ್ರೀಮತಿ ರಾಜವ್ವ ಎಚ್ ಬದಾನಿ ಉಪಾಧ್ಯಕ್ಷರು ಪುರಸಭೆ ಮುಗುಂದವರು, ಮಾನ್ಯ ಶ್ರೀ ಮುಜಫರಾದ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು, ಮಾನ್ಯ ಶ್ರೀ ಮುರಳೀಧರ್ ದೇಶಪಾಂಡೆ ಕಾರ್ಮಿಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಇನ್ನೊಂದು, ಮಾನ್ಯ ಶ್ರೀ ವಿಶ್ವನಾಥ ಕುಲಕರ್ಣಿ DYSP ಸಾಹೇಬರು ಅವರು ಸಹಿತ ಇನ್ನೊಂದು, ಪೊಲೀಸ್ ಉಪಾಧೀಕ್ಷಕ ಕಚೇರಿ ಇನ್ನೊಂದು, ಮಾನ್ಯ ಶ್ರೀ ನಿವಾಸ್ ಜಾಧವ್ ಮುಖ್ಯಾಧಿಕಾರಿಗಳು ಇನ್ನೊಂದು, SP ಸೆಕ್ರೆಟರಿ ರಾಜ್ಯ ಕಾರ್ಯದರ್ಶಿಗಳು, ರಾಜ್ಯ ಪರಿಷತ್ ಸದಸ್ಯರು ಬಾಗಲಕೋಟೆ, ಇಟಲಿ ಅಲ್ವಾಲಿಕಾ ಜಿಲ್ಲಾ ಕಾರ್ಯದರ್ಶಿಗಳು ಬಾಗಲಕೋಟೆ, ಶ್ರೀ ಗೋಪಾಲ್ ನಿರ್ನಾಯಕ್ ಜಿಲ್ಲಾ ಖಜಾಂಚಿ ಬಾಗಲಕೋಟೆ, SS ಇಂಜಿನಿಯರ್ ಗೌರವಾಧ್ಯಕ್ಷರು ಬಾಗಲಕೋಟೆ, BBR ಜಿಲ್ಲಾವರು ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾಗೂ ತಾಲೂಕಾ ಅಧ್ಯಕ್ಷರು ಜನಕಂಡಿ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಇಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ಮಾರ್ ಅವರು, ಬದಾಮಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ RB ಅತ್ತಿನಿ ಅವರು, ಮತ್ತು ಮುರುಳು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ RH ಗೌರಿ ಅವರು, ಇನ್ನು ಲಕ್ಕುಳ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ BR ಅನಗಂಡಿ ಅವರು, ಇನ್ನು ನಿಮಗೆ ಅಧ್ಯಕ್ಷರಾಗಿರ್ತಕ್ಕಂಥ DY ಎಮ್ಮಿಗೆ ಅವರು, ವಿವೇಕುಂಡ ಅಧ್ಯಕ್ಷರಾಗಿರ್ತಕ್ಕಂಥ PV ಜಾಧವ್ ಅವರು, ಈ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಭಾಗವಹಿಸಲಿದ್ದು, ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಕುಟುಂಬ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅವರಿಗೆ ಇನ್ನೊಂದು ವಿನಂತಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಯಶಸ್ವಿ ಕೀರ್ತಿ ತಾವು ಹಾಜರಾಗಬೇಕೆಂದೇಳಿ ನಾವು ವಿನಂತಿ ಮಾಡಿದ್ದೇವೆ. ಎಷ್ಟು ಕಟ್ಟಡಗಳು ಉದ್ಘಾಟನೆ ಆಗಲದ ಸರ್, ಒಂದೇ ಅಖಂಡವಾಗಿರ್ತಕ್ಕಂಥ ಕಟ್ಟಡ 5 ಮಹಡಿಗಳ ಕಟ್ಟಡ ಒಂದೇ ಸೋರಡಿನ ಅಡಿ ಐತೇನ್ರಿ ಅದು? ನಾಲ್ಕು ಎಲ್ಲಿದಾವ್ರಿ ಕಟ್ಟಡ? ಇದು ಮೂಲ ಕಟ್ಟಡ ಬೇರೆ ಕಡೆ ಇಲ್ಲ ಅಂದಾಗ ಆಯ್ತು. ಇಲ್ಲಿ ಅಂದರೆ ಎಷ್ಟು ಖರ್ಚು ವೆಚ್ಚದಾಗ ಇದು ಆಗಿತ್ತು ರೀ ಇದು ಟೋಟಲಿ? ಈಗಾಗಲೇ 5 ವರ್ಷ ಹಿಂದಿನ ಹಿಂದಿನ ಅಧ್ಯಕ್ಷರೊಳಗೆ ಅಪೂರ್ಣ ಆಗಿರ್ತಕ್ಕಂಥ ಕಟ್ಟಡ. ಈಗ ನಾವು ಒಂದೊಂದು ಒಂದು ಸುಮಾರು 4 ಲಕ್ಷ ನಾವು ಖರ್ಚು ಮಾಡಿ ಉದ್ಘಾಟನೆ ಸಿದ್ಧತೆ ಮಾಡಿದ್ದೀವಿ. ಈ ಕಟ್ಟಡದ ಉದ್ಘಾಟನೆ ಜೊತೆಗೆ ಮತ್ತೆ ಯಾವ ವಿಶೇಷ ಕಾರ್ಯಕ್ರಮ ಇಟ್ಕೊಂಡ್ರೇನ? ನಿವೃತ್ತ ನೌಕರರು ಸನ್ಮಾನ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಮುನ್ನಡೆಯನ್ನು ಇಡ್ತಾ ಇದ್ದೇವೆ. ಹೇಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನೌಕರರನ್ನ ಉತ್ತಮ ನೌಕರನ ಆಯ್ಕೆ ಮಾಡಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಏನು ನಮ್ಮ ನೌಕರ ಸಂಘ ಕೊಡ್ತಾ ಇತ್ತು, ಈ ಬಾರಿ ಈ ಅವಧಿಯಲ್ಲಿ ನಮ್ಮ ಹುಣಗುಂದ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಎಲೆಮರೆ ಕಾಯಿಗೆ ತಮ್ಮ ದಕ್ಷತೆ ಕಾರ್ಯತತ್ಪರತೆಯಿಂದ ಕಾಯ ವಾಚ ಮನಸ ದುಡಿತಾ ಇರುವಂಥ ನೌಕರರನ್ನ ಗುರುತಿಸುವ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಡಿ ಇಟ್ಟಿದೆ. ಅದರ ಒಂದು ಭಾಗವಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರ ಅಮೃತ ಹಸ್ತದಿಂದಲೇ ನಾವು ತಾಲೂಕಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನು ನಮ್ಮ 33 ಇಲಾಖೆಗಳು ಇಲ್ಲಿದ್ದಾವೆ. ನಮ್ಮ ಸರ್ಕಾರಿ ನೌಕರರ 33 ಇಲಾಖೆಗಳಿಂದ ನಾವು ಉತ್ತಮ ನೌಕರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸನ್ಮಾನಿಸುವ ಮೂಲಕ ಅವರ ಕಾರ್ಯಕ್ಷಮತೆಯನ್ನು ಗೌರವಿಸುವ ಒಂದು ಉದಾತ್ತವನ್ನು ಬಹಳ ಕ್ರಿಯಾಶೀಲವಾಗಿ ದುಡಿಯೋರಿಗೆ ಸನ್ಮಾನಿಸುವ ಕಾರ್ಯಕ್ರಮದಿಂದ ನೌಕರರಲ್ಲಿ ಒಂದು ಉತ್ತೇಜನ ಕೊಟ್ಟಂತಾಗುತ್ತದೆ ಅನ್ನೋದು ನಮ್ಮ ಆಶೆ. ಓಕೆ ಸರ್, ಧನ್ಯವಾದ.